ಆ ಪರಿಸರ ಪ್ರಾಂತ್ಯದಲ್ಲಿ ಕೊಲೆಗಳಾಗಿದ್ದವು. ಆ ಕೊಲೆಗಳು ಅತ್ಯಂತ ಕ್ರೂರವಾಗಿದ್ದವು. ಆ ಕೊಲೆಗಳಿಗೆ ನ್ಯಾಯ ಸಿಕ್ಕಿಲ್ಲ. ಪದ್ಮಲತಾ, ವೇದವಲ್ಲಿ, ಅನನ್ಯ ಭಟ್ ವಿಚಾರ, ಸೌಜನ್ಯ, ಇಷ್ಟೂ ಕೇಸ್ಗಳು ಯಾವ ಊರಿನ ಜಾಗದ ಬಗ್ಗೆ ಚರ್ಚೆ ಮಾಡ್ತಿದ್ದಾವೆ? ಆಯ್ತಪ್ಪ, ಅಲ್ಲಿ ಚರ್ಚೆ ಆಗ್ತಿದೆ. ಸತ್ಯಾಸತ್ಯತೆಯನ್ನು ಹುಡುಕೋದಕ್ಕೆ SIT ತನಿಖಾಧಿಕಾರಿಗಳು ಬಂದಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಪುಂಡಾಟಿಕೆ ಮಾಡ್ತೀವಿ, ಹೊಡಿತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಕಾನೂನನ್ನು ಕೈಗೆತ್ತಿಕೊಂಡವರಿಗೆ ಮತ್ತು ಸುಳ್ಳು ಸುದ್ದಿ ಹಬ್ಬಿಸಿದವರಿಗೆ ಅವರ ವಿರುದ್ಧ 7 FIRಗಳು ಬಿದ್ದಿವೆ. ಯಾರೋ ಒಬ್ಬರು ಹೋಗಿ ಹಿರಿಯ ಪತ್ರಕರ್ತರು ಅನ್ನಿಸಿಕೊಂಡವರು ಯೂಟ್ಯೂಬರ್ಸ್ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತ SIT ತನಿಖಾಧಿಕಾರಿಗಳಿಗೆ ದೂರು ಕೊಡೋಕೆ ಹೋದರು. ಅವರು ಯಾಕೆ SIT ತನಿಖಾಧಿಕಾರಿಗಳಿಗೆ ಕೊಡೋಕೆ ಹೋದ್ರು ದೂರು? ಯಾವುದಾದ್ರು ಪೊಲೀಸ್ ಸ್ಟೇಷನ್ನಲ್ಲಿ, ಅದು ಬೆಳ್ತಂಗಡಿನೋ ಅಥವಾ ಧರ್ಮಸ್ಥಳದಲ್ಲೋ ಕಂಪ್ಲೇಂಟ್ ಕೊಡಬೇಕಿತ್ತು. ಆದರೆ SIT ತನಿಖಾಧಿಕಾರಿಗಳಿಗೆ ಕೊಡೋಕೆ ಹೋಗಿದ್ದು ಅವರು ಯಾವ ರೀತಿ ಯೋಚನೆ ಮಾಡಿದ್ರು? ಇದು SIT ವ್ಯಾಪ್ತಿಗೆ ಬರುತ್ತಾ? SIT ತನಿಖಾಧಿಕಾರಿಗಳ ಬಗ್ಗೆ ತಪ್ಪಾಗಿ ಅಥವಾ ಅವರ ಚಾರಿತ್ರ್ಯಹರಣ ಮಾಡಲಿಕ್ಕೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅನ್ನುವಂಥದ್ದೇನಿದೆ ಅದು ಸರಿಯಾದ ವಿಚಾರ. ಆದರೆ ಆ ಕ್ಷೇತ್ರದ ಬಗ್ಗೆ, ಆ ಪ್ರಾಂತ್ಯದ ಬಗ್ಗೆ ಕಳಂಕ ಬಳಿತಿದ್ದಾರೆ, ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅನ್ನುವಂತಹ ವಿಚಾರವಾಗಿ ದೂರು ಕೊಡೋದಕ್ಕೋದಾಗ SIT ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ತನಿಖೆ ನಡೀತಿರೋ ಸಂದರ್ಭದಲ್ಲಿ ನಾವು ಇದು ತಗೊಳ್ಳೋಲ್ಲ, ನೀವು ಹೋಗಿ ಸಂಬಂಧಪಟ್ಟ ಕಾನೂನು ಸಮರವನ್ನು ಸಾರಿ ಅಂತ ಹೇಳಿದ್ರು. ಆದರೆ ಈಗ ಅಧಿಕೃತವಾಗಿ ಬಿದ್ದಿರೋ 7 FIRಗಳಲ್ಲಿ ಯಾವೊಬ್ಬ ಯೂಟ್ಯೂಬರ್ ವಿರುದ್ಧವೂ ಕೂಡ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಕಾರಣಕ್ಕೆ FIR ದಾಖಲಾಗಿಲ್ಲ. ಆದರೆ ಪ್ರತಿಷ್ಠಿತ ಸುದ್ದಿವಾಹಿನಿಯೊಂದು, ಆ ಸುದ್ದಿವಾಹಿನಿಯ ಸಂಪಾದಕರ ವಿರುದ್ಧ 2 FIR ದಾಖಲಾಗಿದೆ, ಅದು ಕೂಡ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ. ನಾನು ತುಂಬ ಸಲ ಹೇಳಿದ್ದೀನಿ, ಸಿಟಿಸನ್ ಜರ್ನಲಿಸಮ್, ನಾಗರಿಕ ಪತ್ರಿಕೋದ್ಯಮ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಿದೆ. ಸಂಬಂಧಪಟ್ಟ ಮೇನ್ ಸ್ಟ್ರೀಮ್ ಮೀಡಿಯಾಗಳು ತಮ್ಮ ಕೆಲಸವನ್ನು ತನು ಮನ ಧನ ಶುದ್ಧಿಯಿಂದ, ಅಂತಃಕರಣ ಶುದ್ಧಿಯಿಂದ ಕೆಲಸ ಮಾಡಿದ್ದಿದ್ರೆ ಯಾವೊಬ್ಬ ಕೂಡ ಸಿಟಿಸನ್ ಜರ್ನಲಿಸಮ್ ಮಾಡಲಿಕ್ಕೆ ಬರ್ತಿರಲಿಲ್ಲ, ಅಥವಾ ನಾಗರಿಕ ಪತ್ರಕರ್ತ ನಾನು ಅಂತ ಹೇಳಿಕೊಂಡು ಬರ್ತಿರಲಿಲ್ಲ. ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳು ತಮ್ಮ ಕೆಲಸವನ್ನು ಬಿಟ್ಟು ತಮ್ಮ ಬದ್ಧತೆಯನ್ನು ಪಕ್ಕಕ್ಕಿಟ್ಟು ಮತ್ತೊಬ್ಬರಿಗೆ, ಮಗದೊಬ್ಬರಿಗೆ, ಅವರ ಪ್ರಭಾವಗಳಿಗೆ ಬಲಿಯಾದಾಗ ಪರ್ಯಾಯ ಮಾಧ್ಯಮ ಅನ್ನುವಂತಹ ಶಕ್ತಿ ಚಿಗುರೊಡೆಯುತ್ತೆ. ಅದು ಆಲ್ಟರ್ನೇಟಿವ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾ ಅಥವಾ ನಾಗರಿಕ ಪತ್ರಿಕೋದ್ಯಮ, ಇವೆಲ್ಲವೂ ಕೂಡ ಚಿಗುರೊಡೆಯುತ್ತೆ. ಪತ್ರಿಕೋದ್ಯಮದ ಇವು ಹೊಸ ವಿಭಾಗಗಳಷ್ಟೇ. ಬೇರೆ ದೇಶಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ಇಲ್ಲಿ ಇನ್ನೂ ಈಗ ಚಿಗುರೊಡಿತಿದೆ. ಅಂತಹ ಪತ್ರಕರ್ತರನ್ನು ತುಂಬ ಸಲ ಅವರಿಗೆ ಧರ್ಮದೇಟು ಬಿತ್ತು ಅಂತೆಲ್ಲ ಬ್ರೇಕಿಂಗ್ ಹಾಕಿದ್ದಂತಹ ಮಂದಿಗೆ, ಜನಕ್ಕೆ ಈಗ FIR ದಾಖಲಾಗಿದೆ. FIR ದಾಖಲಾಗಿರೋದೇನು? ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಯಾರು? ಮೇನ್ ಸ್ಟ್ರೀಮ್ ಮೀಡಿಯಾದ ಪ್ರಭಾವಿ ಚಾನಲ್ ಒಂದು ಮತ್ತು ಆ ಚಾನಲ್ನ ಸಂಪಾದಕರೊಬ್ಬರು. ಆದರೆ ಯೂಟ್ಯೂಬರ್ಗಳ ವಿರುದ್ಧ ಯಾಕೆ ಯಾರು FIR ದಾಖಲಾಗಲಿಲ್ಲ? ಕಾರಣ ಇಷ್ಟೇ, ಅವರು ಜನಾಕ್ರೋಶದ ಪ್ರವಾಹ ಹೇಗೆ ಹರಿತಿದೆ ಅದರ ಜೊತೆಯಲ್ಲೇ ಹರಿತಿದ್ದಾರೆ. ಇವತ್ತು ಅದು ಅಜಯ್ ಅಂಚನ್ ಇರಬಹುದು ಅಥವಾ ಅಭಿಜಿತ್ ಸಂತೋಷ್ ಯಾರೇ ಇರಬಹುದು, ಅವರು ಮತ್ತೊಬ್ಬರ ಬಾಯಿಗೆ ಅಥವಾ ಅವರ ಮುಂದೆ ಲೋಗೋ ಮೈಕ್ ಇಟ್ಟು ನಿಮಗೇನನ್ಸುತ್ತೆ ಅಂತ ಕೇಳಿದ್ದಾರೆ ವಿನಃ ಅವರೆಲ್ಲ ಕಡೆ ಮೈಕ್ ಹಿಡ್ಕೊಂಡು ಆ ಜಾಗ ಸರಿ ಇಲ್ಲ, ಆ ಜಾಗ ಕೆಟ್ಟದ್ದು, ಆ ಜಾಗದಲ್ಲಿರೋ ಇಂಥವ್ರು ಕೆಟ್ಟವರು ಅಂತ ಎಲ್ಲೂ ಹೇಳಿಲ್ಲ. ಆ ಕಾರಣಕ್ಕೋಸ್ಕರನೇ ಅವರ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಅನ್ನುವಂತಹ ಆರೋಪದ ಅಡಿಯಲ್ಲಿ FIR ದಾಖಲಾಗಿಲ್ಲ. ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದ್ರು ಅನ್ನೋ ಕಾರಣಕ್ಕೇನೆ 2 FIR ದಾಖಲಾಗಿದೆ. ಇದು ಒಂದು. ಎರಡನೇ ವಿಚಾರ ಏನಂದರೆ, 13ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಬೇಕಾಗಿತ್ತು, ಅಲ್ಲಿ ಸಾಕಷ್ಟು ಅಸ್ಥಿಪಂಜರಗಳಿವೆ ಅನ್ನುವಂಥದ್ದು ಏನೊಂದು ದೃಢ ನಂಬಿಕೆ ಇತ್ತು SIT ತಂಡಕ್ಕೆ. ಅದು ಭೀಮ ಕೊಟ್ಟಂತಹ ಒಂದು ಹೇಳಿಕೆ ಆಧರಿಸಿ ಅಲ್ಲಿ ಉತ್ಖನನ ಆಗಿಲ್ಲ. ಬದಲಾಗಿ
ಸುಮಾರು 3-4 ಗಂಟೆಗಳ ಕಾಲ ಸುದೀರ್ಘವಾದಂತಹ ವಿಚಾರಣೆ ನಡೆಸ್ತಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ, ಕಂದಾಯ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಮ್ಯಾರಥಾನ್ ಸಭೆಗಳು ನಡೆದಿವೆ. ಇದರ ಜೊತೆಯಲ್ಲಿ ಭೀಮನ ಜೊತೆಗೆ ಇದ್ದಂಥವರು ಮತ್ತು ಯಾರೆಲ್ಲ ಸಾಕ್ಷಿದಾರರಾಗಿ ಬಂದು ಹೊಸದಾಗಿ ನಿಂತ್ಕೊಂಡ್ರು ಆ 10ಕ್ಕೂ ಅಧಿಕ ಮಂದಿಯನ್ನು ಈಗ SIT ತನಿಖಾಧಿಕಾರಿಗಳು ವಿಚಾರಣೆ ನಡೆಸ್ತಿದ್ದಾರೆ. ಅಲ್ಲಿಗೆ ಬಹುದೊಡ್ಡ ಬೆಳವಣಿಗೆ ನಡೀತಿದೆ. ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗ್ತಿದೆ. ಆದರೆ ನಿನ್ನೆಯ ಪ್ರಕರಣ ಇತ್ತಲ್ಲ, ನೋಡಿ ಅದು ಎಂಥದ್ದು ಅಂದರೆ, ಹೌದು ನಾವು ಹೀಗೆ ಇರೋದು ಅನ್ನುವಂತಹ ಸಂದೇಶ ಕೊಟ್ಟಂಗಿದೆ. ಅಲ್ಲಿ ಕರುಣೆಯ ಸಾಕಾರ ಮೂರ್ತಿ ನಿಂತಿದ್ದಾನೆ. ಆತನೇ ಅವ್ರ ಅಣ್ಣನ ಜೊತೆಲಿ ಜಗಳ ಆಡ್ದಂಗೆ, ಅಣ್ಣ ನಿನಗೆ ನನ್ನೆಲ್ಲ ರಾಜ್ಯವನ್ನು ಕೊಟ್ಟು ಬಿಡ್ತೀನಿ, ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿದಂತಹ ಪರಮ ಪುರುಷೋತ್ತಮ ಪುಣ್ಯಾತ್ಮ ನಿಂತಹ ಜಾಗ, ಆ ಧರ್ಮವನ್ನು ಪಾಲಿಸುವಂತಹ ಜನ ಅಲ್ಲಿದ್ದವರು, ಅವರಿಗೆ ಯಾರೋ ಗೂಂಡಾಗಳು ಅನಿಸಿಕೊಂಡವರು ಕಳಂಕ ಬಳಿತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ನಿನ್ನೆಯ ಪ್ರಕರಣ ಏನಿತ್ತಲ್ಲ ಅದು ಅಕ್ಷಮ್ಯ. ನಿಮ್ಗಿನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪತ್ರಕರ್ತನಿಗೆ 8 ಕೊಂಬುಗಳಿರೋದಿಲ್ಲ. ಸಾಮಾನ್ಯ ವ್ಯಕ್ತಿಗೆ ಏನಿರುತ್ತೋ ಅದೇ 19(1)A ಅಡಿಯಲ್ಲೇ ಇವನಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ, ಅವನಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಇವನ ಹತ್ರ ಎಕ್ಸ್ಟ್ರಾ ಅಂದರೆ ಒಂದು ಚಾನಲ್ ಇರುತ್ತೆ, ಒಂದು ಶಿಸ್ತುಬದ್ಧ ನೌಕರರು ಇರ್ತಾರೆ, ಅವರು ಕೂಡ ಭ್ರಷ್ಟರು ಇರ್ತಾರೋ, ಶಿಷ್ಟರು ಇರ್ತಾರೋ, ದುಷ್ಟರು ಇರ್ತಾರೋ, ನಿಷ್ಠರು ಇರ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಕೂಡ ಈ ಭಟ್ಟಂಗಿಗಳ ಭಜನೆಯಂತೂ ನಡೀತಾನೆ ಇದೆ. ಇದೇ ಕಾರಣಕ್ಕೋಸ್ಕರನೇ ಎಷ್ಟೋ ಜನ ಆ ಭಟ್ಟಂಗಿಗಳ ಮಧ್ಯೆ ಕೂರೋದಕ್ಕೆ ಬದಲಾಗಿ ನಾಗರಿಕ ಪತ್ರಿಕೋದ್ಯಮದ ಮೂಲಕ ಜನಕ್ಕೆ ಬೇಕಾದ್ದು, ಜನ ಬಯಸಿದ್ದನ್ನು ಕೊಡ್ತಿದ್ದಾರೆ. ಡ್ಯಾನ್ಸ್ ಮಾಡ್ತಿಲ್ಲ ಅಥವಾ ಮಿಮಿಕ್ರಿ ಮಾಡ್ತಿಲ್ಲ. ಮತ್ತು ಅದನ್ನು ಕೂಡ ಅಚ್ಚುಕಟ್ಟಾಗಿ ಕಾನೂನುಬದ್ಧವಾಗಿ ಒಂದು ಚೌಕಟ್ಟು. ಪತ್ರಿಕೋದ್ಯಮದಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಓದ್ಬೇಕಾದ್ರೆ ಎಥಿಕ್ಸ್ ಅಂತ ಹೇಳ್ಕೊಡ್ತಾರೆ. ಮೀಡಿಯಾ ಎಥಿಕ್ಸ್, ಮೀಡಿಯಾ ಲಾ ಆ್ಯಂಡ್ ಎಥಿಕ್ಸ್ ಅಂತ. ಅವಷ್ಟನ್ನು ಕ್ಲೀನಾಗಿ ಓದ್ಕೊಂಬಂದಿರೋ ಯಾವನೇ ಆಗಿರಲಿ, ಅವನು ಆ ಚೌಕಟ್ಟಿನ ಮೀರಿ, ಎಲ್ಲೆಯನ್ನು ಮೀರಿ ಮಾತಾಡೋದಿಲ್ಲ. ಆದರೆ ಪತ್ರಿಕೋದ್ಯಮ ಓದ್ಕೊಳ್ದೆ ಬಂದಿರ್ತಾರಲ್ಲ, ಈ ಉದ್ಯಮಿಗಳು ಅನಿಸ್ಕೊಂಡಿರೋರು ಬಂದಿರ್ತಾರಲ್ಲ, ಅವರು ಸೊಂಟದ ಕೆಳಗಿನ ಎಲ್ಲ ಶಬ್ದಗಳನ್ನು ಕ್ಯಾಮರಾ ಮುಂದೆ ಹೇಳೋ ಮೂಲಕ ಇದು ಹೊಸ ಪತ್ರಿಕೋದ್ಯಮ ಅಂತ ಹೇಳ್ಬೋದು. ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಯಾರಾದರೂ ಆ ಕಚ್ಚಡ ಪತ್ರಿಕೋದ್ಯಮದ ಬೈಗುಳದ ಭಾಷೆಯನ್ನು ಖಂಡಿಸಿದ್ರ? ಎಲ್ಲರೂ ಅವರೇ. ಅವರನ್ನು ಇವರು ಬೆಂಬಲಿಸ್ತಾರೆ, ಇವರನ್ನು ಅವರು ಬೆಂಬಲಿಸ್ತಾರೆ. ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ 2 ಎಕ್ಸಾಂಪಲ್. ಒಬ್ಬರು ಸೊಂಟದ ಕೆಳಗಿನ ಬೈಗುಳವೇ ಪತ್ರಿಕೋದ್ಯಮ, ನಾನು ಏನು ಹೇಳಿದ್ರು ಕೇಳ್ತಾರೆ ಅಂತ ಆಡ್ತಿರುವಂಥವ್ರೊಬ್ಬರು, ನಾನು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ನನ್ನೇನೂ ಮಾಡಲ್ಲ ಅನ್ನುವಂತಹ ದ್ರಷ್ಟತೆಯಿಂದ ವರ್ತಿಸುವಂಥವರು. ಇಬ್ಬರ ಮೇಲೂ ಸಾಕಷ್ಟು ಕೇಸುಗಳಿದ್ದಾವೆ. ಆದರೆ ನಾಗರಿಕ ಪತ್ರಿಕೋದ್ಯಮ ಏನಿದೆ, ಯಾರೆಲ್ಲ ಯೂಟ್ಯೂಬರ್ಸ್ ಲೋಗೋ ಹಿಡ್ಕೊಂಡು ನೋಡಿ, ಅವರು ಎಲ್ಲೋ ನಿಂತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಆ ಸಂಬಂಧಪಟ್ಟ ಜಾಗದಲ್ಲಿ ನಿಂತು ಆ ಜಾಗದಲ್ಲಿದ್ದ ಜನರು ಯಾರು ಆಕ್ಷೇಪ ವ್ಯಕ್ತಪಡಿಸ್ತಿದ್ರು ಅಂಥವರ ಹೇಳಿಕೆಗಳನ್ನು ದಾಖಲಿಸಿದ್ರು. ಅದು ವಿಡಿಯೋ ದಾಖಲೀಕರಣ ಅಲ್ಲಿ ನಮಗೆ ಸಿಗತ್ತೆ. ಅವ್ರು ತಪ್ಪು ಮಾಡಿದರೆ, ತಪ್ಪು ಮಾಡಿಲ್ಲದೆ ಇದ್ದರೆ ಎಲ್ಲವೂ ಕೂಡ. 19(1)A ಅಡಿಯಲ್ಲಿ ನಾನು ಸಮಾಜಘಾತುಕ ಕೆಲಸವನ್ನು ಮಾಡಿದ್ರೆ, ದೇಶದ್ರೋಹದ ಕೆಲಸವನ್ನು ಮಾಡಿದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಇಂಥವನ್ನೆಲ್ಲ ಮಾಡೋಕೆ ಹೋದರೆ ಅದು ನನ್ನ ತಪ್ಪಾಗುತ್ತೆ. ಸಂವಿಧಾನ ಕೊಟ್ಟಂತಹ ಹಕ್ಕನ್ನು ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಅರ್ಥ. ಆದರೆ ಆ 4 ಜನ ಹುಡುಗರು ಅವರು ಮಾಡಿದ್ದು ಇಷ್ಟೇ, ನಾಗರಿಕ ಪತ್ರಿಕೋದ್ಯಮ. ಯಾಕೆ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬರ್ತಿರೋದನ್ನು ಇವರೆಲ್ಲ ಇವರೇ ಅಂತ ಬೈಕೊಂಡು ಜನ ಯೂಟ್ಯೂಬ್ಗಳನ್ನು ನೋಡ್ತಿದ್ದಾರೆ, ಅಳಿಸಿ ಬಿಸಾಕಿದ್ದಾರೆ. ಅವ್ರಿಗಿದ್ದಂತಹ ಘನತೆ, ಗೌರವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಈ ಕಡೆ ಬರ್ತಿದ್ದಾರೆ. ಒಂದು ಮೇನ್ ಸ್ಟ್ರೀಮ್ ನ್ಯೂಸ್ ಚಾನಲ್ನ ವಿಡಿಯೋಗಳಿಗೂ, ಒಬ್ಬ ಅಜಯ್ ಅಂಚನ್ ವಿಡಿಯೋಗಳಿಗೂ ವ್ಯೂಸ್ ಕನ್ಸಿಡರ್ ಮಾಡಿ ಯಾಕಷ್ಟು ಜನ ಬಂದು ನೋಡ್ತಾರೆ. ಅದೇ ಯಾಕೆ ನಂಬರ್ 1, ನಂಬರ್ 2, ನಂಬರ್ 3 ಇರುವಂತಹ ಚಾನಲ್ಗಳನ್ನು ನೋಡ್ತಿಲ್ಲ? ಜನರ ವಿಶ್ವಾಸವನ್ನು ಆ ಮಂದಿ ಕಳ್ಕೊಂಡಿದ್ದಾರೆ. ಈ ಮಂದಿ ಮೇಲೆ ಒಂದು ನಿರೀಕ್ಷೆ ಇದೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಆ ಒಂದು ದಾಳಿ ಆದಮೇಲೆ, ಹಲ್ಲೆ ಆದಮೇಲೆ ನಮ್ಮ ಮನೆ ಹುಡುಗಂಗೆ ನೋವಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಬಂದು ಕಮೆಂಟ್ ಮಾಡ್ತಿದ್ದಾರೆ, ಏನಾಗಿದೆ, ಹೇಗಿದ್ದಾರೆ ಅವರು ಹುಡುಗರು ಅಂತ. SIT ತನಿಖಾಧಿಕಾರಿಗಳು ಸರಿಯಾದ ಹಾದಿಯಲ್ಲಿ ನಡೀತಿದ್ದಾರೆ. ಆದರೆ ಆ ಊರಿನ ಜನರ ಹೆಸರಲ್ಲಿ, ಭಕ್ತರ ಹೆಸರಲ್ಲಿ ಗೂಂಡಾಗಿರಿ ಮಾಡಿದಂತಹ ದುಷ್ಟರು, ವಿಕೃತರು ಯಾರಿದ್ದಾರೆ, ಅವರ ಕೆಲವು ಫೋಟೋಗಳೆಲ್ಲ ಹರಿದಾಡ್ತಿದ್ದಾವೆ.
ಯಾರ್ಯಾರು ಎಂತೆಂತಹ ಇದ್ದವರು ಬಂದು ಯೂಟ್ಯೂಬರ್ಗಳಿಗೆ ಹಿಡ್ಕೊಂಡು ಹೊಡಿತಿದ್ದಾರೆ ಅಂದರೆ ಎಲ್ಲೋ ಬರ್ತಿರೋ ಆರೋಪ ಸತ್ಯನೇ ಇರಬಹುದೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನ ಜನರಲ್ಲಿ ಗಟ್ಟಿಯಾಗೋ ರೀತಿಯಲ್ಲಿ ಆ ಪ್ರಕರಣ ಮಾಡಿಟ್ಟಿದೆ. ನಿಜಕ್ಕೂ ಈ ಮಂದಿಗೆ ನಾಚಿಕೆ ಆಗಬೇಕು. ನಾಗರಿಕ ಪತ್ರಿಕೋದ್ಯಮ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆಯುತ್ತೋ ಅಷ್ಟು ಬೇಗ ಈ ಎಲ್ಲ ಢೋಂಗಿ ಜರ್ನಲಿಸ್ಟ್ಗಳ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಮುಚ್ಚಿ ಹಾಕೋದು ಪಕ್ಕಾ.